ಸ್ಟೋರಿ ನೋಡ್ತಾ ಹೋಗೋಣ. ಬಿಜೆಪಿಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ, ಬಿಜೆಪಿ ಬಣ ಫೈಟ್ಗೆ ಇತಿಶ್ರೀ ಹಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆಯಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ರಾಜ್ಯದ ಹಿರಿಯ ನಾಯಕರ ಜೊತೆ ಹೈಕಮಾಂಡ್ ಸರಣಿ ಮೀಟಿಂಗ್ ಮಾಡ್ತಾ ಇದೆ. ನಿನ್ನೆ ಒಂದೇ ದಿನ ಸೋಮಣ್ಣ ಕಾರಜೋಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ದು, ಸೋಮಣ್ಣ ಜೊತೆ ಸುದೀರ್ಘ ಚರ್ಚೆ ಆದಮೇಲೆ ಕಾರಜೋಳ ಜೊತೆ ಕೂಡ ಸಭೆ ನಡೆಸಿದ್ದಾರೆ. ಇಬ್ಬರ ಬಳಿಯೂ ತಲಾ 25 ನಿಮಿಷಗಳ ಕಾಲ ಅಮಿತ್ ಶಾ ಚರ್ಚೆ ನಡೆಸಿದ್ದು, ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಭಿನ್ನಮತಕ್ಕೆ ಕಾರಣವಾದ ಅಂಶಗಳೇನೇನು ಪಟ್ಟಿ ಮಾಡ್ಕೊಂಡು ಹೇಳಿದ್ದಾರೆ ಇಬ್ರು ನಾಯಕರು. ಇದು ಕಾರಣ ಅಂತ. ಸಮಸ್ಯೆ ಮುಂದುವರೆದಷ್ಟು ಬಿಜೆಪಿ ಸಂಘಟನೆ ಮೇಲೆ ಇದು ನೇರ ಪರಿಣಾಮ ಬೀಳುತ್ತೆ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸೋದಾಗಿ ಅಮಿತ್ ಶಾ ಕೂಡ ಭರವಸೆ ಕೊಟ್ಟಿದ್ದಾರಂತೆ. ಕಾರಜೋಳರು ಅಮಿತ್ ಶಾರನ್ನ ಭೇಟಿಯಾಗಿರೋ ಫೋಟೋ ನೀವು ನೋಡ್ತಾ ಇದ್ದೀರಾ. ಸೋಮಣ್ಣ ಅವರ ಜೊತೆ ಮಾತಾಡಿದ್ದಾರೆ ಒಂದು 25 ನಿಮಿಷ. ಅದಾದ ಮೇಲೆ ಕಾರಜೋಳ ಜೊತೆ ಕೂಡ 25 ನಿಮಿಷ ಮಾತಾಡಿದ್ದಾರೆ. ಆದಷ್ಟು ಬೇಗ ಸಮಸ್ಯೆ ಪರಿಹರಿಸ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರಂತೆ. ಮತ್ತೊಂದು ಕಡೆ ರೆಬಲ್ ನಾಯಕ ಯತ್ನಾಳ್ಗೆ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಕೊಟ್ಟಿದೆ. 72 ಗಂಟೆಯೊಳಗೆ ಉತ್ತರ ಕೇಳಿತ್ತು ಬಿಜೆಪಿ ಶಿಸ್ತು ಸಮಿತಿ. ಇನ್ನು ಯತ್ನಾಳ್ ಹೈಕಮಾಂಡ್ಗೆ ಉತ್ತರ ನೀಡೋದಕ್ಕೆ ನಾಳೆ ಡೆಡ್ಲೈನ್. ವರಿಷ್ಠರಿಗೆ 5 ಅಂಶಗಳ ಉತ್ತರ ನೀಡೋದಕ್ಕೆ ಯತ್ನಾಳ್ ರೆಡಿಯಾಗಿದ್ದು, ಸ್ವಜನ ಪಕ್ಷಪಾತ, ಹೊಂದಾಣಿಕೆ ರಾಜಕೀಯ, ಭ್ರಷ್ಟಾಚಾರ ಹಾಗೂ ಕುಟುಂಬ ರಾಜಕೀಯದ ವಿಷಯಗಳ ಬಗ್ಗೆ ಯತ್ನಾಳ್ ಆ ಉತ್ತರದಲ್ಲಿ ಮೆನ್ಷನ್ ಮಾಡ್ತಾರೆ ಅನ್ನೋದಿದೆ. ಮೊದಲ ನೋಟಿಸ್ಗೂ ಕೂಡ ಇದೇ ರೀತಿಯ ಉತ್ತರನ ಯತ್ನಾಳ್ ನೀಡಿದ್ರು. ಆಗ ಇನ್ನು ಮುಂದೆ ಮಾತಾಡಬೇಡಿ ಅಂತ ಶಿಸ್ತು ಸಮಿತಿ ಹೇಳಿ ಕಳಿಸಿತ್ತು. ಶಿಸ್ತು ಸಮಿತಿಗೆ ಉತ್ತರ ಕೊಟ್ಟು ಬಂದ ಮೇಲೆ ಯತ್ನಾಳ್ ಮೊದಲ ಬಾರಿಗೆ ಮಾಧ್ಯಮದ ಜೊತೆ ಮಾತಾಡಿದಾಗ ಸ್ವಲ್ಪ ಅಳದು ತೂಗು ಮಾತಾಡಿದ್ರು. ಆದರೆ ಮುಂದುವರೆದಂತೆ ತಮ್ಮ ಎಂದಿನ ಧಾಟಿಯನ್ನ ಮುಂದುವರೆಸಿದ್ರು. ಈ ಬಾರಿ ಕೂಡ ಉತ್ತರ ಪಡ್ಕೊಂಡು ಬಿಜೆಪಿ ಶಿಸ್ತು ಸಮಿತಿ ಸುಮ್ಮನಾಗುತ್ತಾ ಅಥವಾ ಹೈಕಮಾಂಡ್ ಕ್ರಮಕ್ಕೆ ಮುಂದಾಗುತ್ತಾ? ನಾಳೆ ಡೆಡ್ಲೈನ್ ಇದೆ ಉತ್ತರ ಕೊಡೋದಕ್ಕೆ. ಇನ್ನು ಮತ್ತೊಂದು ಕಡೆ ರೆಬಲ್ಸ್ ನಾಯಕ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್. 3 ತಿಂಗಳ ಅಂತರದಲ್ಲಿ 2ನೇ ಬಾರಿಗೆ ಈ ನೋಟಿಸ್ ಸಿಕ್ಕಿದೆ. 72 ಗಂಟೆಗಳಲ್ಲಿ ಉತ್ತರಿಸಿ ಅಂತ ಶಿಸ್ತು ಸಮಿತಿ ಹೇಳಿದೆ. 2ನೇ ಬಾರಿ ನೋಟಿಸ್ ನೀಡಿದ್ರು ಕೂಡ ಯತ್ನಾಳ್ ವಿರುದ್ಧ ಕ್ರಮ ಇಲ್ಲವಾ? ಕಳೆದ ಬಾರಿಯಾಗೆ ಯತ್ನಾಳ್ ಪರ ಹಿರಿಯ ನಾಯಕರು ಬ್ಯಾಟಿಂಗ್. ಕಳೆದ ಬಾರಿ ಬಿಜೆಪಿ ಸಂಸದರು ಹೈಕಮಾಂಡ್ ಮೇಲೆ ಒಂದು ಒತ್ತಡ ಹಾಕಿದ್ರು, ಕ್ರಮ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ಒಂದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅಂತ. ಆಗ ಹೈಕಮಾಂಡ್ ಕೂಡ ಸುಮ್ಮನಾಗಿತ್ತು. ಆದರೆ ಈ ಬಾರಿ ಮತ್ತೆ ಯತ್ನಾಳ್ ಪರ ಹಿರಿಯ ನಾಯಕರ ಬ್ಯಾಟಿಂಗ್ ವರ್ಕ್ ಆಗುತ್ತಾ? ಶಿಸ್ತು ಕ್ರಮ ಕೈಗೊಂಡ್ರೆ ಪಕ್ಷಕ್ಕೆ ಮತ್ತಷ್ಟು ಹಾನಿಯಾಗುವ ಎಚ್ಚರಿಕೆ ಕೊಡ್ತಾರ? ಯತ್ನಾಳ್ ಉಚ್ಚಾಟಿಸಿದ್ರೆ ಪಂಚಮಸಾಲಿಗಳಿಗೆ ತಪ್ಪು ಸಂದೇಶ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾ ಹೊಡೆದಂಗ್ ಮಾಡ್ತೀನಿ, ನೀನು ಅತ್ತಂಗೆ ಹೇಳು ಅನ್ನೋಂಗ್ ಆಗಿತ್ತು ಕಳೆದ ಬಾರಿಯ ನೋಟಿಸ್. ಆದ್ರೆ ಈ ಬಾರಿ ಹಂಗೆ ಕಂಟಿನ್ಯೂ ಆಗುತ್ತಾ ಅಥವಾ ಹೈಕಮಾಂಡ್ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಹೈಕಮಾಂಡ್ನಿಂದ ಬರ್ತಾ ಇರತಕ್ಕಂಥ ಮೂಲಗಳ ಮಾಹಿತಿಗಳ ಪ್ರಕಾರ ಯತ್ನಾಳ್ ಮೇಲೆ ಒಂದು ಸೀರಿಯಸ್ ಆಗಿರ್ತಕ್ಕಂಥ ಆ್ಯಕ್ಷನ್ನ ತಯಾರಿಯಲ್ಲಿ BJP ಹೈಕಮಾಂಡ್ ಇದೆ. ಆ ಕಾರಣದಿಂದ ಒಂದು ಕೊನೆಯ ನೋಟಿಸನ್ನು ಮೊನ್ನೆ ಮಧ್ಯಾಹ್ನ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಕೊಟ್ಟಿದ್ದರು. ನಾಳೆ ಅದರ ಅವಧಿ ಮುಕ್ತಾಯವಾಗಲಿದೆ. ಯತ್ನಾಳ್ರು ಹಿಂದೆ ಕೂಡ ಒಂದು ಸುದೀರ್ಘವಾಗಿರ್ತಕ್ಕಂಥ ಉತ್ತರವನ್ನು ನೀಡಿದರು. ಹೈಕಮಾಂಡ್ನ ಬೇಸರ ಇರ್ತಕ್ಕಂಥದ್ದು ನೋಡಿ, ಯತ್ನಾಳ್ರು ಎತ್ತಿರ್ತಕ್ಕಂಥ ಪ್ರಶ್ನೆಗಳನ್ನು ತಟಸ್ಥರ ಗುಂಪು ಕೂಡ ಆಗಾಗ ಹೋಗಿ ಹೈಕಮಾಂಡ್ಗೆ ಆ ದೂರನ್ನು ಕೊಟ್ಟಿದೆ. ಆದರೆ ಹೈಕಮಾಂಡ್ನ ಬೇಸರ ಮುಖ್ಯವಾಗಿರ್ತಕ್ಕಂಥದ್ದು, ಯತ್ನಾಳ್ರು ಎಷ್ಟೇ ಹೇಳಿದರೂ ಕೂಡ ಮಾಧ್ಯಮಗಳಿಗೆ ಪದೇ ಪದೇ ಬಂದು ಹೇಳಿಕೆಗಳನ್ನು ನೀಡ್ತಾರೆ. ಅವರ ಭಾಷೆ ಕೂಡ ತುಂಬ ಕಟುವಾಗಿ ಪಕ್ಷದ ಆಂತರಿಕ ಜನರ ವಿರುದ್ಧ ಆ ರೀತಿಯ ಭಾಷೆಗಳನ್ನು ಬಳಸಬೇಕಾ ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ಗೆ ಬೇಸರ ಇದೆ. ಹೀಗಾಗಿ ಹೈಕಮಾಂಡ್ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ನೀವು ದಿಲ್ಲಿ ರಿಸಲ್ಟ್ನ ನಂತರ ನೋಡಿದರೆ ಮಣಿಪುರದ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಕ್ರಿಯೆ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ವಿಜೇಂದ್ರರನ್ನು ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕು. ಮೊನ್ನೆ 2 ನಿರ್ಣಯಗಳನ್ನು ನೋಡಿದಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತು. ಚಿಕ್ಕಬಳ್ಳಾಪುರದ ಜಿಲ್ಲಾ ಅಧ್ಯಕ್ಷರ ಬಗ್ಗೆ ಏನೊಂದು ತೀರ್ಮಾನವನ್ನು ವಿಜಯೇಂದ್ರ ತೆಗೆದುಕೊಂಡಿದ್ದರು, ಅದನ್ನು ಕೂಡ ರಿವರ್ಸ್ ಮಾಡ್ತು. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೂ ಕೂಡ ನೋಟಿಸನ್ನು ನೀಡ್ತು. ಈಗ ನಾಳೆ ಅವಧಿ ಮುಕ್ತಾಯವಾದ ನಂತರ ಹೈಕಮಾಂಡ್ ಏನು ಮಾಡುತ್ತೆ,
ತರಾತುರಿಯಲ್ಲಿ ಅವ್ರ ಏನಾದರೂ ಶಿಸ್ತು ಕ್ರಮ ತೆಗೆದುಕೊಂಡ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಪ್ರಕಟಿಸುತ್ತಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅದಕ್ಕಿಂತ ಮುಂಚೆ ನಿನ್ನೆ ಸೋಮಣ್ಣ ಅವರನ್ನು ಯಾಕಂದರೆ ಗೋವಿಂದ ಕಾರಜೋಳರಿಗೆ ಚಿತ್ರದುರ್ಗ ಜಿಲ್ಲಾ BJP ಅಧ್ಯಕ್ಷರ ಆಯ್ಕೆ ಬಗ್ಗೆ ಬೇಸರ ಇತ್ತು. ಸೋಮಣ್ಣ ಮತ್ತು ಯಡಿಯೂರಪ್ಪನವರ ಕುಟುಂಬದ ನಡುವೆ ಇರತಕ್ಕಂಥ ಬೇಸರ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಒಂದು ಕಡೆ ಡಾಕ್ಟರ್ ಸುಧಾಕರ್ ಬೇಸರವನ್ನು ನೇರವಾಗಿ ಹೋಗಿ JP ನಡ್ಡಾ ಮುಂದೆ ವ್ಯಕ್ತಪಡಿಸಿದ್ರಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ರಿವರ್ಸ್ ಮಾಡಲಾಯಿತು. ಬಸವರಾಜ ಬೊಮ್ಮಾಯಿ ಮತ್ತು ವಿಜಯೇಂದ್ರರಿಗೂ ಕೂಡ ತಾಕಲಾಟಗಳು ಶುರು ಆಗಿವೆ ಅಂತಕ್ಕಂಥದ್ದು ಕಳೆದ 15 ದಿನಗಳ ಬೆಳವಣಿಗೆ ಹೇಳ್ತಾ ಇದೆ. ಆ ಕಾರಣದಿಂದ ಕೂಡ ತಟಸ್ಥರ ಗುಂಪಿನ ಒಬ್ಬೊಬ್ಬರನ್ನೇ ಕರೆದು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಮಾತಾಡ್ತಾ ಇದ್ದಾರೆ. ಅಂತಿಮವಾಗಿ ಏನು ನಿರ್ಣಯವನ್ನು BJP ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ. ಆದರೆ ನೀವು ಮ್ಯಾಕ್ರೋ ಲೆವೆಲಲ್ಲಿ ನೋಡಿದಾಗ ಚುನಾವಣೆಯನ್ನು ನಡೆಸೋಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಅದರ ಅರ್ಥ 2 ನಿರ್ಣಯ. ಒಂದು, ವಿಜಯೇಂದ್ರರನ್ನೇ ಕಂಟಿನ್ಯೂ ಮಾಡೋದು, ಇಲ್ಲ ಮತ್ತೊಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಿಸೋದು. ಯತ್ನಾಳ್ರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಗಮನಿಸಿದಾಗ ಮತ್ತೊಬ್ಬರನ್ನ ಅಂದರೆ ಯತ್ನಾಳ್ ಗುಂಪಿನಿಂದ ಯಾರನ್ನೋ ತಂದು ಅಧ್ಯಕ್ಷರನ್ನಾಗಿ ಮಾಡುವ ಸಾಧ್ಯತೆಗಳು ಇಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಒಂದು ಲೀನಿಯರ್ ಡಿಸಿಷನನ್ನು ಹೈಕಮಾಂಡ್ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಅದೀಗ ನಾಳೆ ಅವಧಿ ಮುಗಿದ ತಕ್ಷಣ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ ಅಥವಾ ಇನ್ನೊಂದು ಜೀವದಾನವನ್ನು ಯತ್ನಾಳ್ರಿಗೆ ನೀಡಿ, ಯಾಕಂದರೆ ಯತ್ನಾಳ್ರು ಇನ್ಮೇಲೆ ಮಾತಾಡಲ್ಲ ಅಂತಕ್ಕಂಥದ್ದೇನಾದರೂ ಹೈಕಮಾಂಡ್ ಕನ್ವೆ ಮಾಡಿದರೆ ಶಿಸ್ತು ಕ್ರಮದ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬಹುದು. ಆಗ ಹೊಸ ರಾಜ್ಯಾಧ್ಯಕ್ಷರ ನೇಮಕವನ್ನು ಕೂಡ ಹೈಕಮಾಂಡ್ ಪ್ರಕಟಿಸಬೇಕಾಗತ್ತೆ. ಎಸ್ ಸ್ವಲ್ಪ ದೆಹಲಿ ಕಡೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.